ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಇನ್ಸ್ಟೆಂಟ್ ಆಗಿ ಕಾಯಿ ಮಸಾಲ ಇಡ್ಲಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೇನೆ. ಇದು ಮಾಡಲಿಕ್ಕೆ ಅಕ್ಕಿ ಬೇಕಾಗಿಲ್ಲ, ಉದ್ದಿನಬೇಳೆ ಬೇಕಾಗಿಲ್ಲ, ಮತ್ತು ಸೋಡಾ ಸಹ ಯೂಸ್ ಮಾಡಲ್ಲ, ಇನ್ನೂ ಸಹ ಯೂಸ್ ಮಾಡಲ್ಲ. ಇನ್ಸ್ಟೆಂಟಾಗಿ ಸಾಫ್ಟ್ ಆದ ಇಡ್ಲಿಯನ್ನು ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು 1 ಕಪ್ಪಿನಷ್ಟು ಅವಲಕ್ಕಿಯನ್ನು ತಗೊಳ್ಳಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆಯಬೇಕು. ನೆಕ್ಸ್ಟ್ 1 ಗ್ಲಾಸ್ ನೀರು ಹಾಕಿಬಿಟ್ಟು ನೆನೆಸಿಡಬೇಕು. ನೆಕ್ಸ್ಟ್ 1 ಕಪ್ಪಿನಷ್ಟು ನಾನು ಇಡ್ಲಿ ರವನ್ನು ತಗೊಂಡಿದ್ದೇನೆ. ಅದನ್ನು ಸಹ 1 ಗ್ಲಾಸ್ ನೀರು ಹಾಕಿಬಿಟ್ಟು ನೆನೆಯಲು ಬಿಡಬೇಕು. ಜಾಸ್ತಿ ನೀರು ಹಾಕ್ತಾ ಇಲ್ಲ ನಾನಿಲ್ಲಿ, ಇಷ್ಟು ಹಾಕಿದರೆ ಸಾಕಾಗುತ್ತೆ. ನೆಕ್ಸ್ಟ್ ಇದನ್ನು ನಾನು ಒಂದು ಅರ್ಧ ಗಂಟೆ ನೆನೆಯಲು ಬಿಟ್ಟಿದ್ದೇನೆ. ಈಗ ಅರ್ಧ ಗಂಟೆ ಆದ ಮೇಲೆ ಇದು ನೆಂದಿದೆ ಚೆನ್ನಾಗಿ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ನಾನು ಅವಲಕ್ಕಿಯನ್ನು. ಈಗ ಅದಕ್ಕೆ 1 ಕಪ್ಪಿನಷ್ಟು ನಾನು ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ಜಾಸ್ತಿ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು 1/4 ಕಪ್ಪಿನಷ್ಟು ಮೊಸರನ್ನು ಹಾಕ್ತಿದ್ದೇನೆ ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಬಬೇಕು ಇದನ್ನು. ಈಗ ರುಬ್ಬಿ ತಂದಿದ್ದೇನೆ, ಗಟ್ಟಿಯಾಗಿ ರುಬ್ಬಿದ್ದೇನೆ ನೋಡಿ, ಗಟ್ಟಿಯಾಗಿ ರುಬ್ಬಿ ತರಬೇಕು. ಈಗ ಒಂದೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಇದಕ್ಕೆ ನಾವು ನೆನೆಸಿಟ್ಟಂತಹ ಇಡ್ಲಿ ರವೆಯನ್ನು ಹಾಕಬೇಕು. ಈಗ ಇದಕ್ಕೆ ಉಪ್ಪು ಹಾಕ್ತಿದ್ದೇನೆ. ಈಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಇದಕ್ಕೆ ಯಾವುದೇ ನಾನು ನೀರೆಲ್ಲ ಮಿಕ್ಸ್ ಮಾಡ್ತಾ ಇಲ್ಲ, ರುಬ್ಬುವಾಗ ಎಷ್ಟು ಹಾಕಿದೆ ಅಷ್ಟೇ. ನೆಕ್ಸ್ಟ್ ಇದಕ್ಕೆ ನಾನು ಕ್ಯಾರೆಟ್ ಹಾಕ್ತಿದ್ದೇನೆ ಸ್ವಲ್ಪ. ನೆಕ್ಸ್ಟ್ ಸ್ವಲ್ಪ ಈರುಳ್ಳಿ ಹಾಕ್ತಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿಯನ್ನು ಹಾಕ್ತಿದ್ದೇನೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದು ಮಿಕ್ಸ್ ಆಗಿದೆ ಚೆನ್ನಾಗಿ. ಈಗ ನಾನು ಇಡ್ಲಿ ಸ್ಟ್ಯಾಂಡ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೇನೆ. ಈಗ ಎಲ್ಲ ಮೌಲ್ಡಿಗೆ ಸಹ ಎಣ್ಣೆ ಹಚ್ಚಿಬಿಟ್ಟು ಇದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕಬೇಕು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ. ಒಂದು ಸಲ ಟ್ರೈ ಮಾಡಿ. ವಿಭಿನ್ನ ಆಗಿರುತ್ತೆ ಮತ್ತು ಇನ್ಸ್ಟೆಂಟಾಗಿ ಮಾಡ್ಬೋದು. ನಾನು ಇಲ್ಲಿ ಇಡ್ಲಿ ಪಾತ್ರೆಯನ್ನು ಬಿಸಿಗಿಟ್ಟಿದ್ದೇನೆ. ಅದರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಈಗ ಇದು ಕುದೀತಾ ಇದೆ. ಈಗ ನಾನು ಇಡ್ಲಿ ಸ್ಟ್ಯಾಂಡನ್ನು ಇಡ್ತಾ ಇದ್ದೇನೆ ಒಂದೊಂದಾಗಿ. ಎಲ್ಲ ಇಡ್ಲಿ ಸ್ಟ್ಯಾಂಡನ್ನು ಇಟ್ಟು ಈಗ ಇದನ್ನು ಮುಚ್ಚಳ ಮುಚ್ಚಿ 10 ನಿಮಿಷ ಇದನ್ನು ಬೇಯಿಸಬೇಕು. 10ರಿಂದ 15 ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಬೇಯಿಸಬಾರ್ದು, ಇಡ್ಲಿ ಗಟ್ಟಿಯಾಗುತ್ತೆ. ಈಗ ಇದನ್ನು 10 ನಿಮಿಷ ಆದ ಮೇಲೆ ತೆಗಿತಾ ಇದ್ದೇನೆ ಇದನ್ನು. ಈಗ ನೋಡಿ ಇಡ್ಲಿ ತೆಗಿತಾ ಇದ್ದೇನೆ. ಯಾವಾಗಲೂ ಇಡ್ಲಿ ತೆಗೆಯುವಾಗ ಇದು ಫುಲ್ಲು ತಣ್ಣಗಾಗಿರಬೇಕು, ಬಿಸಿ ಇರುವಾಗ ತೆಗಿಬಾರ್ದು. ಬಿಸಿ ಇರುವಾಗ ತೆಗಿಲಿಕ್ಕೆ ಹೋದರೆ ಇದು ಪುಡಿ ಪುಡಿ ಆಗುತ್ತೆ. ಅದಕ್ಕೆ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಇದನ್ನು ನಾನು ಕಟ್ ಮಾಡ್ತಾ ಇದ್ದೇನೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.